ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ನಾದ್ನಿಯ ಅರಿಶಿನ ಶಾಸ್ತ್ರ ನಡೀತಾ ಇದೆ. ಈ ಮಲೆನಾಡು ಸೈಡಲ್ಲಿ ಅರಿಶಿನ ಶಾಸ್ತ್ರ ಅಂದರೆ ಮೊದಲಿಗೆ ಫಸ್ಟ್ ನಾವು ಗಂಗೆ ಪೂಜ್ಕೊಬರೋದು ಅಂತ ಪೂಜ್ಕೊಬರ್ತೀವಿ. ಕಳಸದ ಜೊತೆಗೆ 5 ಕುಡಿಕೆಗಳನ್ನ ಇಟ್ಟು ಗಂಗೆ ತರೋದು ಅಂತ ತರ್ತೀವಿ. ಹೀಗೆ ತಂದು ಅವರು ಮನೆ ಮುಂದೆ ಬಂದಾಗ ಅವರಿಗೆ ಪಾದನ ತೊಳೆದ್ಬಿಟ್ಟು ಆರತಿ ಮಾಡಿ ಒಳಗೆ ಕರ್ಕೊತೀವಿ. ಇದರಲ್ಲಿ ಕಳಸನ ಮಾತ್ರ ಒಳಗೆ ಕರ್ಕೊತೀವಿ. ಇನ್ನು ಮಿಕ್ಕಿದ 5 ಕುಡಿಕೆಗಳು ಏನು ಪೂಜ್ಕೊಂಡ್ಬಂದಿರ್ತೀವಿ ಅದನ್ನು ಶಪ್ರದಲ್ಲಿ ಏನು ಹಾಲ್ಗಂಬ ಅಂತ ಒಂದು ಮಾಡಿರ್ತೀವಿ, ಅದರ ಸುತ್ತ ಕುಡಿಕೆಗಳನ್ನ ಇಡ್ತೀವಿ. ಹೀಗೆ ಇಟ್ಟಿದಾದಮೇಲೆ ಅಲ್ಲಿಂದ ಒಳಗೆ ಬಂದು ಹಸೆ ಬರೆಯೋ ಶಾಸ್ತ್ರನ ಸ್ಟಾರ್ಟ್ ಮಾಡ್ಕೊತೀವಿ. ಹಸೆ ಬರೀಲಿಕ್ಕೆ ನಾವಿಲ್ಲಿ ಅಕ್ಕಿ, ಗೊಬ್ಬರ ಮತ್ತು ಮಲ್ಲಿಗೆ ಹೂವಿಂದು ಎಲೆನ ಯೂಸ್ ಮಾಡ್ತೀವಿ. ಹೀಗೆ ಯೂಸ್ ಮಾಡಿ ಹಸೆ ಬರೆದು ಹಸೆ ಚಾಪೆನ ತೂಗ್ಬಿಟ್ಟು ಈ ರೀತಿ ಹಸೆ ಚಾಪೆನ ಹಾಕ್ತೀವಿ. ಹಸೆ ಚಾಪೆ ಹಾಕಿದಾದ್ಮೇಲೆ ಏನು ಮದುಮಗಳು ಇರ್ತಾಳೆ ಅವಳನ್ನ ಕರ್ಕೊಂಡು ಬಂದು ಹಸೆ ಚಾಪೆಗೆ ಮತ್ತು ಹಸೆ ಬಟ್ಟೆಗೆ ನಮಸ್ಕಾರ ಮಾಡಿಸಿ ಅವಳನ್ನು ಒಂದು ಮನೆ ಮೇಲೆ ಕೂರಿಸ್ಬಿಟ್ಟು ಅವಳಿಗೆ ಫಸ್ಟು ಹಸೆ ಚಾಪೆ ಮೇಲೆ ಕೂತಿದಾದ್ಮೇಲೆ ಅವಳ ತಂದೆ ತಾಯಿ ಬಂದು ಅವಳಿಗೆ ಆರತಿ ಮಾಡಿ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಇಡಿಸಿ ಕುಡಿಲಿಕ್ಕೆ ಹಾಲನ್ನು ಕೊಡ್ತಾರೆ. ಅದಾದಮೇಲೆ ಸೋದರತ್ತೆ ಏನಿರ್ತಾರೆ ಅವರು ಬಂದು ಆಕೆಗೆ ಬಕ್ಲಕ್ಕಿ ಅಂತ ಹುಯ್ತಾರೆ. ಬಕ್ಲಕ್ಕಿ ಹುಯ್ದಾದ್ಮೇಲೆ ಒಂದು 5 ಜನ ಸೇರಿ ಅವಳಿಗೆ ಎಣ್ಣೆ ಅರಿಶಿನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಎಣ್ಣೆ ಅರಿಶಿನ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಆಕೆಗೆ ಅರಿಶಿನ ಹಚ್ಚುವಂಥ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಆಗಿದಾದಮೇಲೆ ಅವಳ ಕಾಲನ್ನು ಸೋದರತ್ತೆ ಏನಿರ್ತಾರೆ ಅವರು ಅವಳ ಕಾಲನ್ನು ತೊಳೆಸ್ಬಿಟ್ಟು ಆಕೆಗೆ ಮಿಂಚಾಕುವಂತಹ ಕಾರ್ಯ ಕೂಡ ನಡೆಯುತ್ತೆ. ಆಕೆಗೆ ಮಿಂಚೆಲ್ಲ ಒಂದು 5 ಜನ ಎಣ್ಣೆ ಅರಿಶಿನ ಮಾಡಿದಾದಮೇಲೆ ಮಿಂಚು ಹಾಕುವಂಥ ಶಾಸ್ತ್ರ ಇರೋದು. ಅದನ್ನು ಮಾಡಿದಾದಮೇಲೆ ಆಕೆನ ಒಂದು 4 ಜನ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿಸಿ ಅಲ್ಲಿಂದ ಹೊರಗೆ ಕರ್ಕೊಂಬರೋವಂಥದ್ದು. ಆಕೆನ ಅಲ್ಲಿಂದ ಅವಳು ಸೋದ್ರ ಮಾವ ಅಥವಾ ಅಣ್ಣಂದಿರಾರಿದ್ರೆ ಎತ್ಕೊಂಡು ಹೊರಗೆ ಬರೋವಂಥದ್ದು ಇರುತ್ತೆ. ಆಗಿಲ್ಲ ಅಂತಂದರೆ ಏನಾಗುತ್ತೆ, ಮನೆ ಒಬ್ಬರಾದ್ಮೇಲೆ ಮುಂದಕ್ಕೆ ಮನೆ ಹಾಕ್ಕೊಂಡೇ ಕರ್ಕೊಂಬರ್ತೀವಿ, ನೆಲಕ್ಕೆ ಕಾಲಿಡ್ಸೋದಿಲ್ಲ ಆಕೆನ. ಹೀಗೆ ಮಾಡಿ ಆಕೆನ ಹೊರಗೆ ಕರ್ಕೊಂಡು ಬಂದಿದ್ದಾದಮೇಲೆ ಆಕೆಗೆ ನೀರು ಹಾಕಿಬಿಟ್ಟು ನೀರೆಲ್ಲ ಹಾಕಿ ಆಕೆಗೆ ಸ್ನಾನಕ್ಕೆ ಕಳಿಸೋ ಅಂಥದ್ದು. ಈ ರೀತಿ ಆಯಿತು ಎಣ್ಣೆ ಅರಿಶಿನ ಕಾರ್ಯಕ್ರಮ ಅಂತ ಮುಗೀತು. ಮುಂದಿಂದು ರಿಸೆಪ್ಷನ್ನು. ಆಕೆ ರಿಸೆಪ್ಷನಿಗೆ ರೆಡಿಯಾಗೋಕ್ಕೆ ಹೋದ್ಲು. ಒಂದು ಗ್ರೂಪ್ ಫೋಟೋನೂ ಆಯಿತು. ನಾವಿಲ್ಲಿ ರೆಡ್ ಡ್ರೆಸ್ ಪ್ಲ್ಯಾನ್ ಮಾಡಿದ್ವಿ. ಡ್ರೆಸ್ ಕೋಡ್ ಬಂದುಬಿಟ್ಟು ಅವಳು ಹಳದಿ ಹಾಕಿದ್ರಿಂದ ನಾವು ರೆಡ್ ಡ್ರೆಸ್ಸನ್ನು ಪ್ಲ್ಯಾನ್ ಮಾಡಿದ್ವಿ, ಅವಳು ಹೈಲೈಟ್ ಆಗಲಿ ಅನ್ನೋ ದೃಷ್ಟಿಯಿಂದ. ರಿಸೆಪ್ಷನ್ಗೂ ಕೂಡ ಡ್ರೆಸ್ ಚೇಂಜ್ ಮಾಡಿದ್ವಿ. ನಾವು ಇಳ್ಕಲ್ ಸ್ಯಾರಿ, ಮರಾಠಿ ಮೂಗುತಿ, ಕಾಸಿನ ಸರ, ಗ್ರೀನ್ ಬ್ಯಾಂಗಲ್ಸ್, ಫುಲ್ ಟ್ರೆಡಿಷ್ನಲ್ ಲುಕ್ಕು. ರೆಡಿ ಆಗಿಬಿಟ್ಟು ಹುಡುಗಿ ರೆಡಿಯಾಗಿ ಬರೋದ್ರೊಳಗಡೆ ನಾವೊಂದು ರೀಲ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಓಕೆ ಮಾಡಿದ್ವಿ. ನಮ್ಗೆ ಯಾರಿಗೂ ರೀಲ್ಸ್ ಮಾಡಿ ಅಷ್ಟು ಅನುಭವ ಇಲ್ಲದೆ ಇರೋ ಕಾರಣ ಅಷ್ಟು ಚೆನ್ನಾಗಿ ಬರಲಿಲ್ಲ, ಬಟ್ ಓಕೆ ಬಂತು. ಇಷ್ಟೆಲ್ಲ ಮಾಡಿಕೊಂಡು ನಾವು ಒಂದು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಹುಡುಗಿನೂ ರೆಡಿಯಾಗಿ ಬಂದು ಸ್ಟೇಜಿಗೆ ನಿಂತಿದ್ಲು. ಎಲ್ಲರೂ ವಿಶ್ ಮಾಡಿದ್ದಾಯಿತು, ಗ್ರೂಪ್ ಫೋಟೋನೂ ಆಯಿತು. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.